ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಯೂಟಿಫುಲ್ ಮಿನಿ ಬ್ಲಾಗ್. ಸೊ ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತಂದಾಗ ನನ್ಗೆ ಫಸ್ಟ್ ನೆನಪಾಗಿದೆ ಈ ಮಸಾಲ ಟೋಸ್ಟ್. ಸೊ ಇದನ್ನ ಮಾಡೋದಕ್ಕೆ ಒಂದು ಪ್ಯಾನಲ್ಲಿ 2 ಸ್ಪೂನ್ ಅಷ್ಟು ಎಣ್ಣೆ, ಸಣ್ಣಗೆ ಹಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಸೇರಿಸಿ, ಸಣ್ಣಗೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ, ಲಾಸ್ಟಲ್ಲಿ 1 ಸ್ಪೂನ್ ಅಷ್ಟು ಅರಿಶಿನ ಪೌಡರ್ನ ಹಾಕ್ಕೊಂಡ್ರೆ ಸ್ಟಫಿಂಗ್ ಮುಗೀತು. ಆ್ಯಂಡ್ ಇನ್ ಬ್ರೆಡ್ ಟೋಸ್ಟ್ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ ಆಸ್ ಯೂಶುವಲ್ ತವನ ಚೆನ್ನಾಗಿ ಸೀಸನಿಂಗ್ ನ ಮಾಡ್ಕೊಂಡು ಬ್ರೆಡ್ನ ಇಟ್ಟು 2 ಸೈಡು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಆ್ಯಂಡ್ ಈ ತರ ಕ್ರಿಸ್ಪಿಯಾಗಿ ಬಂದ್ರೆ ಬ್ರೆಡ್ ಟೋಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆಸ್ ಯೂಶುವಲ್ ನಾವು ಆವಾಗಲೇ ಏನು ಫಿಲ್ಲಿಂಗ್ ಮಾಡ್ಕೊಂಡಿದ್ವಲ್ವಾ, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಬ್ರೆಡ್ ಟೋಸ್ಟ್ನ ಅದ್ರ ಮೇಲೆ ಕವರ್ ಮಾಡಿ ಕಟ್ ಮಾಡ್ಕೊಂಡ್ರೆ ಬೇಕರಿ ಸ್ಟೈಲ್ ಬ್ರೆಡ್ ಟೋಸ್ಟ್ ರೆಡಿ. ಅಂಡ್ ತುಂಬಾನೇ ಟೇಸ್ಟಿ ಅಂಡ್ ತುಂಬಾನೇ ಫಿಲ್ಲಿಂಗ್ ಆಗಿ ಮಸಾಲಾ ಬ್ರೆಡ್ ಟೋಸ್ಟ್ ಅಂಡ್ ಟೀ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಎವರ್ ಫಾರ್ ಸ್ನಾಕ್ಸ್. ಅಂಡ್ ಇನ್ ಬ್ರೆಡ್ ಟೋಸ್ಟ್ ಎಲ್ಲ ತಿಂದ್ಮೇಲೆ ಇನ್ ಡಿನ್ನರ್ ತಿನ್ನೋದಕ್ಕೆ ಏನ್ ಇಷ್ಟ ಆಗುತ್ತಲ್ವಾ, ಸೊ ಅದಕ್ಕೆ ಸಿಂಪಲ್ ಆಗಿ ಚಟ್ನಿ ರೈಸ್ ನ ಮಾಡ್ಕೊಳ್ತಿದ್ದೆ. ಅಂಡ್ ಯಾಕೋ ತುಂಬಾ ದಿನದಿಂದನೇ ಜಾಮೂನ್ ತಿನ್ಬೇಕು ಅಂತ ಅನ್ನಿಸ್ತಿತ್ತು. ಅಂಡ್ ಒಂಥರ ಸ್ಟೇಪಲ್ ಫುಡ್ ಅಲ್ವಾ ಜಾಮೂನ್ ಅಂತ ಅಂದ್ರೆ. ಅಂಡ್ ಐ ಲವ್ ದಿಸ್ ಡೆಸರ್ಟ್ ಅ ಲಾಟ್. ಸೊ ನನ್ನ ವಿಡಿಯೋಸ್ ಎಲ್ಲ ನೋಡ್ತಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಂಗೆ ಸ್ವೀಟ್ಸ್ ಅಂದ್ರೆ ಎಷ್ಟು ಇಷ್ಟ ಅಂತ ಅಂದ್ಬಿಟ್ಟು. ಅಂಡ್ ಈ ಸಲ ಅಂತೂ ಜಾಮೂನ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ಸೊ ಇದಾಗಿತ್ತು ನನ್ನ ಟೇಸ್ಟಿಯಸ್ಟ್ ಡಿನ್ನರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.